आङ्गिकं भुवनं यस्य वाचिकं सर्ववाङ्मयम् आहार्यं चन्द्रतारादि त्वं वन्दे सात्विकं शिवं त्वं वन्दे सात्विकं शिवम् वारण वदना त्रैलोक्य सुलोचन वारण वदना वारणास्य वरदायक सन्नुत नारदादि मुनि वंदित बदयुग वारणास्य वरदायक सन्नुत नारदादि वंदित बदयुग वारण वदना त्रैलोक्य सुलोचन वारण वदना इतसनक सनंदनाद्यರು ಪೃಥ್ವಿಮೂರನು ಚರಿಸಿದೋಟಗೆ ಪೃಥ್ವಿಮೂರನು ಚರಿಸಿದೋಟಗೆ ಅತ್ಯಧಿಕ ಕಲ್ಯಾಣ ಬಯಸುತ್ತ ಅತ್ಯಧಿಕ ಕಲ್ಯಾಣ ಬಯಸುತ್ತ ಭಕ್ತಿಯಿಂದಲಿ ಹರಿಯನು ನೋವೆನೇನು ಸನಕ ಸನಂದನ ಸನಸುಜಾತ ಹಾಗೂ ಸನತ್ಕುಮಾರ ಎನ್ನುವುದಾಗಿ ನಾಲ್ವರು ಬ್ರಹ್ಮಮಾನಸ ಪುತ್ರರು ನಾವು ಲೋಕ ಕಲ್ಯಾಣಾರ್ಥವಾಗಿ ತಪಸ್ಸನ್ನಾಚರಿಸ್ತಾ ಇದ್ದವರು. ಎಷ್ಟೇ ತಪಸ್ಸನ್ನಾಚರಿಸಿದ್ರೂ ಕೂಡ ದಿನಕ್ಕೊಂದು ಬಾರಿ ಆದ್ರೂ ನಾರಾಯಣನನ್ನ ನೋಡುವುದು ನಮ್ಮ ನಿತ್ಯದ ಕಾಯಕದ ಕೆಲಸ. ಅಂತೆಯೇ ಇಂದು ಕೂಡ ನಾರಾಯಣನನ್ನ ನೋಡಬಯಸಿ ಹೊರಟು ನಿಂತವರು ನಾವು. ಹೋಗೋಣವೇ? ಬನ್ನಿ ಹೋಗುವ. ಗ್ರಹದ ಬಾಗಿಲ ಮೇಲು ಕಾಡು ವೈಭವದೊಳಿರುತ್ತಿದೆ ಮೇಲೆ ಕಾಡು ವೈಭವದೊಳಿರುತ್ತಿದೆ ದೋಷದಿಂದ ಮೇಲೆ ಕಾಡು ವೈಭವದೊಳಿರುತ್ತಿದೆ ದೋಷದಿಂದ ಮೇಲೆ ವೈಭವದೊಳಗೆ ಇರುತ್ತೀರೆ ದೋಷದಿಂದ ಯೋಗ ಅಂದ್ರೆ ಇದು ಭಾಗ್ಯ ಎನ್ನುವುದಾಗಿ ನಾವು ಒಪ್ಪಿಕೊಂಡದ್ದು ಇದನ್ನೇ. ಅಲ್ಲದೆ ಇದ್ರೆ ಯಾವುದೇ ಒಂದು ವಿಶ್ವಾಸದಲ್ಲಿ ಒಂದು ಕಾರ್ಯವನ್ನು ಮಾಡುವಾಗ ಪ್ರತಿಯೊಬ್ಬರು ಯೋಚಿಸುವುದೇನು, ನಾವು ಇದನ್ನ ಖಂಡಿತವಾಗಿ ಸಿದ್ಧಿಸಿಕೊಳ್ತೇವೆ ಎನ್ನುವುದಾಗಿ. ಹಾಗೆ ಸಿದ್ಧಿಸಿಕೊಳ್ಳುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ನೆನೆಯುವುದು ದೇವರನ್ನ. ನಮಗೆ ಅನಿವಾರ್ಯತೆ ಉಂಟೇನು? ಹೇಳಿಕೊಳ್ಳುವುದಕ್ಕೆ ದ್ವಾರಪಾಲಕರು ಜಯ ವಿಜಯರು ಅಲ್ವೇ ಅಲ್ಲ. ನಮ್ಮಲ್ಲಿ ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕು ಅಂತ ಆದ್ರೆ ನಮ್ಮನ್ನ ಕೇಳದೆ ಯಾವುದೇ ವಿಷ್ಣು ಮತ್ತೊಂದು ಕಾರ್ಯವನ್ನು ಮಾಡಲಾರ. ಹಾಗಾದ್ರೆ ನಮ್ಮ ಯೋಗ್ಯತೆಗೆ ಕುಂದೇನು ಅಥವಾ ನಮ್ಮ ಯೋಗ್ಯತೆಗೆ ಹಿರಿಮೆ ಏನು ಅದನ್ನ ಕುರಿತಾಗಿ ನಾವು ಯೋಚಿಸುವುದು ಅಲ್ಲವೇ ಅಲ್ಲ.
ಪಾಲನಾಕೃತವಾಗಿರುವಂತಹ ಆ ವಿಷ್ಣು ಯಾವುದೇ ಕಾರ್ಯಕ್ಕೆ ಮುಂದರಿಯುವುದೇ ಇರಲಿ ನಮ್ಮನ್ನು ಕೇಳಬೇಕು, ನಮ್ಮಲ್ಲಿ ಹೇಳಬೇಕು. ನಾವು ಅಡ್ಡಿಲ್ಲ ಅಂತ ಹೇಳಿದ ಮೇಲೆ ಅವ ಮುಂದೆ ಎರಿಬೇಕು ಆ ಕಾರ್ಯಕ್ಕೆ. ಒಂದು ದೃಷ್ಟಿಯಿಂದ ಶ್ರೀಮನ್ನಾರಾಯಣ ಮಾಡುವ ಕಾರ್ಯಗಳಿಗೆಲ್ಲ ನಿರ್ದೇಶಕರೇ ನಾವು. ನಮ್ಮ ನಿರ್ದೇಶನ ಇಲ್ಲದೆ ಇದ್ರೆ ಇದೆಲ್ಲ ಹಾಳಾಗುವುದಿಲ್ವಾ? ಆದ್ರಿಂದ ಆ ಕುರಿತಾಗಿ ಯೋಚಿಸ್ತಾ ಇದ್ದೇವೆ. ಅದ್ಯಾರು ಬರ್ತಾ ಇದ್ದಾರಲ್ಲ, ನಾರಾಯಣ ನಾರಾಯಣ ಅಂತ ಜಪ ಮಾಡ್ತಾ ಬಂದೇ ಬಿಟ್ರು. ನಾರಾಯಣ ನಾರಾಯಣ ನಾರಾಯಣ. ಎಲ್ಲಿಗೆ ಹೊರಟದ್ದು ನೀವು? ವೈಕುಂಠಕ್ಕೆ. ಹೌದು ಅಲ್ವಾ? ಶ್ರೀಮನ್ನಾರಾಯಣನನ್ನು ನೋಡುವುದು. ನಾರಾಯಣ ಆ ಸ್ಥಳ ಇದೆ ಅಲ್ವಾ? ಹೌದು. ಒಳಗೆ ಹೋಗುವ ಅಗತ್ಯವೇ ಇಲ್ಲ. ಯಾಕೆ ಒಳಗೆ ಹೋಗಬೇಕು ಕೇಳ್ತೇನೆ. ನಾರಾಯಣನನ್ನಲ್ವಾ ನೀವು ನೋಡ್ಲಿಕ್ಕೆ ಬಂದದ್ದು? ನಮ್ಮನ್ನು ನೋಡುವುದು ಬೇರಲ್ಲ, ನಾರಾಯಣನನ್ನು ನೋಡುವುದು ಬೇರಲ್ಲ. ನಮಗೂ ಅವನಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದು. ನಾವು ಕೈ ಎತ್ತುವುದು ಬೇರಲ್ಲ, ಅವ ಆಶೀರ್ವಾದ ಮಾಡುವುದು ಬೇರಲ್ಲ. ಹಾಗಾಗಿ ಉದ್ಧಾರ ಆಗುವವ್ರು ನೀವು ಹೇಗಿದ್ರು ಉದ್ಧಾರ ಆಗ್ತೀರಿ, ಅದೆಲ್ಲ ಬೇಡ. ನಿಮ್ಮನ್ನ ನಾವು ಖಂಡಿತ ಒಳಗೆ ಬಿಡುವುದಿಲ್ಲ. ಬೇಕಾದ್ರೆ ನಮ್ಮ ದರ್ಶನವೇ ಶ್ರೀಹರಿಯ ದರ್ಶನ ಅಂತ ತಿಳ್ಕೊಂಡು ಇನ್ನೇನು ಮುಂದೆ ಹೋಗ್ತೀವಿ. ಶ್ರೀಲಾಲ ಮನ ದ್ವಾರ ಪಾಲರು ಕೇಳಿ, ಶ್ರೀಲಾಲ ಮನ ದ್ವಾರ ಪಾಲರು ಕೇಳಿ, ತಾಳದಿರಮ್ಮೋಳು ಕ್ರೋಧವಿಂದಿನಲಿ, ತಾಳದಿರಮ್ಮೋಳು ಕ್ರೋಧ ಇಂದಿನಲಿ, ಕಾಲ ಕಾಲಕ್ಕೂ ಬಂದು ಹರಿಯ ಪೂಜಿಸುವ, ಕಾಲ ಕಾಲಕ್ಕೂ ಬಂದು ಹರಿಯ ಪೂಜಿಸುವ, ಊಳಿಗ ಎಂಬುದು ತಿಳಿಯಿರಿ ಒಳವ, ಊಳಿಗ ಎಂಬುದು ತಿಳಿಯಿರಿ ಒಳವ. ಶ್ರೀಲಾಲ ಮನ ದ್ವಾರ ಪಾಲರು ಕೇಳಿ, ತಾಳದಿರ ಮೋಳು ಕ್ರೋಧ ಇಂದಿನಲಿ. ನಿಮ್ಮನ್ನು ನಾವೇನು ನೋಡದಿದ್ದವರಲ್ಲ, ನೀವು ನಮಗೆ ಅಪರಿಚಿತರೂ ಅಲ್ಲ. ಇಲ್ಲಿವರೆಗೆ ನಾವು ನಿಮ್ಮನ್ನ ಕಂಡವರು ಅಲ್ಲ, ಇಲ್ಲಿವರೆಗೆ ನಾವು ಇಲ್ಲಿಗೆ ಬಂದವರು. ಬಂದಾಗ ನೇರವಾಗಿ ಒಳ ಹೋಗುತ್ತಿದ್ದವರು ನಾವು. ಇವತ್ತು ಹಾಗಲ್ಲ, ನಮ್ಮನ್ನ ಅಡ್ಡಯಿಸಿ ನಿಲ್ಲಿ ಅಂತ ಹೇಳ್ತಿದ್ದೀರಿ. ಯಾಕೆ ನೇರಬೇಕು ಕೇಳ್ತೇನೆ. ನಾವು ಯಾರು? ಆ ಶೀಲರಾಮನ ಭಕ್ತರು. ಅವನನ್ನು ಕಾಣಬೇಕು, ಅವನನ್ನ ಕಂಡು ನಾವು ಧನ್ಯರಾಗಬೇಕೆನ್ನುವ ಒಂದೇ ಒಂದು ಉದ್ದೇಶಕ್ಕಾಗಿ ಈ ವೈಕುಂಠವನ್ನು ಸೇರಿ ಅವನನ್ನ ಕಂಡು ಅವನಿಂದ ಆಶೀರ್ವಾದ ಪಡೆದು ಮತ್ತೆ ನಮ್ಮ ಕಾರ್ಯದಲ್ಲಿ ನಾವು ಮುಂದುವರಿಯುವರು. ನೀವೇನು ಹೊಸವರಲ್ಲ. ಯಾಕೆ ಇವತ್ತು ಹೀಗೆ ನಿಮ್ಮ ವರ್ತನೆ? ಕೈ ಮುಗಿದ ದಯವಿಟ್ಟು ಒಳಗಡೆ ಹೋಗ್ಬಿಡಿ. ಪಟ ಪಟ ವಿಪ್ರರ ಹುಡುಗರ, ಪಟ ಪಟ ವಿಪ್ರರ ಹುಡುಗರ, ನಿಮ್ಮಳು ನುಡಿದರೆ ಲೆಕ್ಕಿಸದೆ, ನುಡಿದರು ಲೆಕ್ಕಿಸದ, ಜಡಜ ಮಕ್ಕನೆಯ ಕಡ ಬದುಕು ವಚನ ಬಿಡದಿ ಬರಿ ಬರಿದ. ಯಾರಿಗೆ ಹೇಳುವುದು? ನಿಮಗೆ ಅಲ್ಲ, ನಮಗೆ ನೀವು ಹೇಳುವುದು. ಅಂದ್ರೆ ನೀವು ಬಂದದ್ದು ಏನಿದ್ರು ವಿಷ್ಣುವಿನ ದರ್ಶನಕ್ಕಾಗಿ ಅಂತ ಹೇಳಿದ್ರಿ. ಹೌದು, ಅಲ್ಲಿ ಆಗಬೇಕಾದಂತ ಅಗತ್ಯ ಇಲ್ಲ. ಯಾಕೆಂದ್ರೆ ವಿಷ್ಣು ಇರುವುದು ಇಲ್ಲಿ ನಮ್ಮಲ್ಲಿ. ನಮ್ಮನ್ನು ನೋಡಿದ ಮೇಲೆ ವಿಷ್ಣುವನ್ನು ನೋಡಿದ ಪುಣ್ಯ ನಿಮಗೆ ಬಂದೇ ಬರ್ತದೆ. ಆದ್ರಿಂದ ಎಚ್ಚರಿಸ್ತಾ ಇದ್ದೇನೆ, ಆ ವಿಷಯವನ್ನು ಬಿಡಿ. ವಿಷ್ಣುವನ್ನ ಕಾಣುವುದಕ್ಕೆ ಅವಕಾಶ ಇಲ್ಲ. ನಮ್ಮ ಕಾಲಿಗೆ ಬಿಡಿ. ಬಿಡೋದಿಲ್ವೋ? ಎಲ್ಲ ನೀಚ ದುರ್ವತ್ಮ ಭಂಡರ, ಎಲ್ಲ ನೀಚ ದುರ್ವತ್ಮ ಭಂಡರ ತಿಲಕರ ನೀ ನನ್ನ ತಿಳಿಯದ,
ಆದ್ರೆ ಎಂದಿನಂತೆ ಇಂದಲ್ಲ, ನಿಮ್ಮ ಮುಖಭಾವ ಬದಲಾವಣೆ ಹೊಂದಿದೆ. ಯಾವ್ದು ಹೀಗಾಯ್ತು? ಯಾಕೆ ಹೀಗೆ? ಯಾಕೆ? ಇವರಿಗೆ ಪ್ರಜ್ಞೆಯ ಸರಿ ಇಲ್ಲ ಅಂತ ಹೇಳಬೇಕಾಯ್ತು. ಅದಲ್ಲದೆ ಇದ್ರೆ ಹೀಗ ಜಯ ವಿಜಯರೇ, ಸಾತ್ವಿಕ ಗುಣಪ್ರೇತರಾಗಿರುವಂತಹ ನೀವು ಇವತ್ತು ತಾಮಸಿಗಳಾಗಿ ವರ್ತಿಸ್ತಾ ಇದ್ದೀರಿ ಅಂತ ಆದ್ರೆ ಇದು ಕೂಳ ಕೃತ್ಯ ಅಂತ ಆಯಿತು. ಕೂಳ ಕೃತ್ಯವನ್ನ ಮಾಡಿದ ಕಾರಣ ನಿಮ್ಮನ್ನ ಹೇಗೆ ಬಿಡ್ತೇವೆ ಎನ್ನುವುದಾಗಿ ಭಾವಿಸಿಕೊಳ್ಳಬೇಕು. ಉದ್ದೇಶಪೂರ್ವಕವಾಗಿ ಹೀಗೆ ಮಾಡ್ತಿದ್ದಾರೆ ಇವರು. ಹೌದೌದು. ನೀವು ಮಾಡಿದ್ರೆ ಏನು ಮಾಡ್ತೀರಾ? ಸಾಸಾರ ಭಾವನೆ ಇವರಿಗೆ. ಹಾಗಾಗಿ ಇವರು ಮೊದಲು ಎಲ್ಲಿದ್ದಾರೋ ಅಲ್ಲಿಗೆ ಹೋಗ್ಬೇಕು. ಇವರು ಹೌದಲ್ಲ, ಕೂಳರಾಗಿ ವರ್ತಿಸಿದ ಕಾರಣ ನೀವು ಭೂಲೋಕದಲ್ಲಿ ಈ ಶಾಪವನ್ನ ತ್ರಿಮೂರ್ತಿಗಳಿಗೂ ತೆಗೆಯಲು ಸದಳವಾಗಿ ಹೋಗ್ಲಿ. ಗತಿ ಮಹಿಮರ ಎಣ್ಣದೆ ಭಂಗಿಸಿದೆವು. ಇನ್ನೇನೈಗತಿ ಮಹಿಮರ ಎಣ್ಣದೆ ಭಂಗಿಸಿ ನಮಗಿ ಉನ್ನತ ಕಟ್ಟಗಳೊದಗಿದೆ ಬೆನ್ನ ಬಿಡದು ರೋಗ. ಉನ್ನತ ಕಟ್ಟಗಳೊದಗಿದೆ ಬೆನ್ನ ಬಿಡದು, ಉನ್ನತ ಕಟ್ಟಗಳೊದಗಿದೆ ಬೆನ್ನ ಬಿಡದು ದ್ರೋಗ. ಯಾಕೆ ಹೀಗಾಯಿತು ಎನ್ನುವುದಾಗಿ ನಮ್ಮಲ್ಲೇ ನಾವು ಯೋಚಿಸಿದ್ರು ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಅಲ್ಲದೆ ಇದ್ರೆ ಇದುವರೆಗೂ ಇಂಥ ಒಂದು ಘಟನೆ ನಮ್ಮ ಬದುಕಿನಲ್ಲಿ ನಡೆದದ್ದಿಲ್ಲವೇ ಇಲ್ಲ. ಬಂದಿರುವಂತಹ ವಿಪ್ರರನ್ನ ತಡೆಯುವುದರ ಮೂಲಕವಾಗಿ ಅವರನ್ನ ನಾವು ನಿವಾರಿಸಿದೆವು ಅಲ್ಲವೇ ಅಲ್ಲ. ಲೋಕದಿಂದಲೇ ನಮ್ಮನ್ನು ನಿವಾರಿಸುವಂತಹ ಕಾಯಕಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ಶಾಪಗ್ರಸ್ತರಾಗಿದ್ದೇವೆ, ಮುಂದೆ ಏನು ಮಾಡೋಣ, ಇದಕ್ಕೆ ಪರಿಹಾರ ಏನು, ಎಲ್ಲಿ ಎನ್ನುವುದಾಗಿ ನಮ್ಮಲ್ಲಿ ಯೋಚಿಸುವುದಲ್ಲ. ಶ್ರೀಮನ್ ಮಹಾವಿಷ್ಣುವಿನ ಆಗಲಿಯಂತೆ ಪಾಲಿಸಬೇಕೈಯನುತ ಕೈಗಳ ಮುಗಿದೆಂದ ರಾಜ. ಜಯ ವಿಜಯರೇ, ನಮ್ಮನ್ನ ಉದ್ಧರಿಸುವಂತಹ ವ್ಯಕ್ತಿಯ ಶಕ್ತಿ ನೀನಲ್ಲದೆ ಬೇರೆ ಯಾರೂ ಅಲ್ಲವೇ ಅಲ್ಲ. ಆದ್ರಿಂದ ಬಂದಿದ್ದೇವೆ. ಕಾಯಬೇಕು, ನಮ್ಮನ್ನ ಉದ್ಧರಿಸಬೇಕು, ನಮಗೆ ಬಂದಿರುವಂತಹ ಶಾಪವನ್ನು ವಿಮೋಚನೆಗೊಳಿಸಬೇಕು ಎನ್ನುವುದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಜಯ ವಿಜಯರೇ, ನಿತ್ಯ ನಿರ್ಮಲವಾದ ನಿತ್ಯಾನಂದಮಯವಾದ ಕ್ಷೀರ ಸಾಗರದ ನಡುವಣ ಶೋಭಿಸುವ ವೈಕುಂಠ, ಅಲ್ಲಿ ದ್ವಾರಪಾಲಕರು ನೀವು ಅಲ್ವೇ? ಮೋಕ್ಷ ಚತುಷ್ಟಯಗಳಲ್ಲಿ 3 ಸ್ಥಿತಿಯನ್ನು ಪಡೆದವರು ನೀವು. ಸಾಲೋಕ್ಯವನ್ನು, ಸಾಮೀಪ್ಯವನ್ನು, ಸಾರೂಪ್ಯವನ್ನು ಅಲ್ವೇ? ನಿಮ್ಮನ್ನು ನೋಡಿದ್ರೆ ನನ್ನನ್ನು ನೋಡಿದ ಹಾಗೆ. ಯಾಕೆಂದರೆ ನೀಲ ವರ್ಣ, ಶಂಖ ಚಕ್ರ ಗದಾ ಪದ್ಮ ನನ್ನನ್ನು ನೋಡಿದಷ್ಟೇ ಅನುಭವ ಆಗಬೇಕು ನೋಟಕರಿಗೆ. ಅಂತಹ ನಿರ್ಮಲವಾದ ನಿತ್ಯಾನಂದಮಯವಾದ ಈ ವೈಕುಂಠದಲ್ಲಿ ನಿಮ್ಮ ಅಳುವಿಕೆಗೆ ಕಾರಣವೇನು? ಶಾಪ ಯಾರಿಂದ? ಏನಾಯ್ತು? ಬಿತ್ತರಿಸುವುದೇನು ಶ್ರೀಲೋಲಜಿಯ, ಬಿತ್ತರಿಸುವುದೇನು ಶ್ರೀಲೋಲಜಿಯ, ಒರ್ತೆಯೋ ಎದ್ದವು ದ್ವಾರದ ಬಳಿಯ, ಒತ್ತಿಯುಳಿದೆವು ದ್ವಾರದ ಬಳಿಯ. ಸಾತ್ವಿಕ ಸನಕ ಸನಂದನಾದಿಗಳು, ಸಾತ್ವಿಕ ಸನಕ ಸನಂದನಾದಿಗಳು ಚಿತ್ತೈಸಲಾಗ ತಡೆದೆವು ಗರ್ಭದೊಳು, ಚಿತ್ತೈಸಲಾಗ ತಡೆದೆವು ಗರ್ಭದೊಳು. ಬಿತ್ತರಿಸುವುದೇನು, ಬಿತ್ತರಿಸುವುದೇನು ಶ್ರೀಲೋಲ ಜಿಯ. ವಿಜಯ,
ಎಂದಿನಂತೆ ದ್ವಾರವನ್ನು ಕಾಯುತ್ತಾ ನಿಂತವರು ನಾವಿಬ್ಬರು. ಸರಿ, ಉದ್ಯೋಗವೇ ಅದು ತಾನೆ. ಯಾಕೋ ಏನು ಈ ದಿವಸ ನಮ್ಮ ಮನಸ್ಸು ಎನ್ನುವುದು ಖಂಡಿತ ಸರಿ ಇರಲಿಲ್ಲ. ಯಾವುದೋ ಗೊಂದಲಮಯವಾಗಿರುವಂತಹ ಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಸನಕ ಸನಂದಾದಿ ಮುನಿಗಳೆಲ್ಲ ಧಾವಿಸಿ ಬಂದರು. ಬ್ರಹ್ಮಜ್ಞಾನಿಗಳು, ಹರಿಯ ದರ್ಶನಾಕಾಂಕ್ಷಿಗಳಾಗಿ ಬಂದವರು ಅವರು. ಬಂದಿರುವಂತಹ ಅವರನ್ನ ತಡೆದಿದ್ದೇವೆ. ಕೇವಲ ತಡೆದದ್ದು ಮಾತ್ರ ಅಲ್ಲ ದೇವ, ಸ್ವಲ್ಪ ಉದ್ದಟತನದ ಮಾತುಗಳನ್ನು ಆಡಿದ್ದೇವೆ. ಕಾರಣ ಯಾವುದೋ ವಿಕಾರವಾಗಿರುವಂತಹ ಚಿತ್ತಕ್ಕೆ ಒಳಗಾದವರು ನಾವು. ಹಾಗಾದ್ರೆ ತಡೆದು ಅವರನ್ನು ಅಪಚರಿಸಿರುವಂತಹ ಸಂದರ್ಭದಲ್ಲಿ ಕೋಪೋದ್ರಿಕ್ತರಾಗಿರುವಂತಹ ಅವರು ನಮ್ಮಿಬ್ಬರ ಪಾಲಿಗೆ ಶಾಪವನ್ನು ನೀಡಿದರು ದೇವ. ಆ ಶಾಪ ಮತ್ಯಾವುದಲ್ಲ, ದುಷ್ಟ ರಕ್ಕಸರಾಗಿ ಜನ್ಮಿಸಿ ಭೂಲೋಕದಲ್ಲಿ ಎನ್ನುವುದಾಗಿ. ಆ ಶಾಪವನ್ನ ಉಚ್ಚರಿಸುವುದರ ಕೊನೆಯಲ್ಲಿ ಇನ್ನೊಂದು ಮಾತನ್ನು ಆಡಿದರು. ಏನು? ತ್ರಿಮೂರ್ತಿಗಳಿಂದಲೂ ಇದನ್ನ ಬದಲಾಯಿಸಲಾಗದು ಹಾಗೆನ್ನುವುದಾಗಿ ಆಡಿಬಿಟ್ರು. ದೇವ, ಏನೇ ಇದ್ರು ಈ ಸಂದರ್ಭದಲ್ಲಿ ಖಂಡಿತ ನಮಗೆ ಜ್ಞಾನೋದಯವಾಗಿದೆ. ನಾವು ಮಾಡಿದ್ದು ಅಪರಾಧ ಎನ್ನುವುದನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ನಾವಿದ್ದೇವೆ. ನಮಗೊಂದು ದಾರಿಯನ್ನು ಉತ್ತರಿಸಬೇಕು ದೇವರೇ. ಗೋಳಿಡುವ ಪಡಿಚರರವಸ್ಥೆಯನಾಲಿಸುತ್ತಗ ಗೋಳಿಡುವ ಪಡಿಚರರವಸ್ಥೆಯನಾಲಿಸುತ್ತ ಹರಿ ನುಡಿದ ಗರುವದಿ ಹಾಳುಗೈದಿರಿ ಕಾರ್ಯವನು ಗರುವದಿ ಹಾಳುಗೈದಿರಿ ಕಾರ್ಯವನು ನುಡಿದರೆ ಫಲವೇನು ಗರುವದಿ ಹಾಳುಗೈದಿರಿ ಕಾರ್ಯವನು ನುಡಿದರೆ ಫಲವೇನು ಶೀಲವಂತರ ನುಡಿಯು ತಪ್ಪದು ಶೀಲವಂತರ ನುಡಿಯು ತಪ್ಪದು ಶೀಲವಂತರ ನುಡಿಯು ತಪ್ಪದು ಕೇಳುವೆನು ನಾ ಅವರೊಳೆನು ತಗ ಕೇಳುವೆನು ನಾ ಅವರೊಳೆನು ತ ನೀಲಮೇಘ ಶ್ಯಾಮ ಪೊರಟೈ ತಂದ ನೀಲಮೇಘ ಶ್ಯಾಮ ನೀಲಮೇಘ ಶ್ಯಾಮ ಐ ತಂದ ಅವರೆಡೆಗೆ ನಿರ್ವಿಕಾರ, ನಿಷ್ಕಲ್ಮಶ, ನಿರ್ಮಲ, ನಿತ್ಯಾನಂದ ಇಂತಹ ವೈಕುಂಠಕ್ಕೆ ದ್ವಾರಪಾಲಕರು ಬೇಕೆ? ಭಕ್ತಾದಿಗಳು ವೈಕುಂಠವನ್ನು ಒಂದು ಮನೆ ಅಂತ ಚಿತ್ರಿಸಿದರು. ಆ ಮನೆಗೊಂದು ವ್ಯವಸ್ಥೆಗಳು ಅಲ್ವೇ? ದ್ವಾರ ಹಾಗೂ ಅದರ ರಕ್ಷಣೆ ಎಲ್ಲಿ ಬೇಕು? ಮನೆ ಇದ್ದಾಗ, ಮನೆಯಲ್ಲಿ ಸಂಪತ್ತಿದ್ದಾಗ ಇಲ್ಲೇನು ಕಳ್ಳಕಾಕರ ಭಯವಿದೆಯೇ? ಆದರೂ ಭಾವುಕರು ಇದನ್ನು ಮನೆಯೆಂದು ಚಿತ್ರಿಸಿದ ಬಳಿಕ ಈ ಮನೆಗೊಂದು ಬಾಗಿಲು ಅಂತ ತೀರ್ಮಾನಿಸಿದರು. ಆ ಮನೆಗೆ ರಕ್ಷಕರು, ಜಯ ವಿಜಯರು, ಪ್ರಧಾನ ಬಾಗಿಲ ರಕ್ಷಕರು ಅಲ್ಲವೇ? ನಾರಾಯಣನ ತದ್ರೂಪವನ್ನು ಹೊಂದಿರುವಂತಹ ಇಬ್ಬರು ಭಕ್ತರು, ನಾರಾಯಣನ ದರ್ಶನಾಕಾಂಕ್ಷಿಗಳಾಗಿ ಬರಬಹುದಾದಂತಹ ಪ್ರತಿಯೊಬ್ಬರನ್ನು ಗೌರವದಿಂದಲೇ ಕಂಡು ಜೊತೆಗೆ ಒಳಗೆ ಕಳುಹಿಸಿ ಅವರನ್ನು ಬೀಳ್ಕೊಡಬೇಕಾದ್ದು ನಿಮ್ಮ ಕರ್ತವ್ಯ. ದ್ವಾರಪಾಲಕರಾದ ನಿಮಗಿದ್ದ ಕರ್ತವ್ಯ ಅಂದ್ರೆ ಅಷ್ಟೇ. ಸನಕಾದಿಗಳು ಯಾರು ನಿಮ್ಗೆ ಗೊತ್ತಿಲ್ಲವೇ? ಯಾವ ಕಾಲದವರು? ಆದ್ರೂ ಅವರು ಹೇಗಿದ್ದವರು? ಬಾಲಕರಾಗಿದ್ದವರು, ಹಸನ್ಮುಖಿಗಳಾಗಿದ್ದವರು. ಅವರಿಗೆ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ದಿನಕ್ಕೊಮ್ಮೆ ನಾರಾಯಣನ ದಿವ್ಯ ದರ್ಶನ, ಅದರಿಂದಲೇ ತಮ್ಮ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡವರು. ಅವರಿಗೆ ಬೇರೆ ಯಾವುದೇ ಆಮಿಷಗಳು ಇಲ್ಲ. ಅಂಥದ್ರಲ್ಲಿ ಅಂಥವರನ್ನು ತಡೆಯುವಂತಹ ದುರ್ಬುದ್ಧಿ ನನ್ನ ರೂಪವನ್ನು ಹೊಂದಿದ ನಿಮಗೆ ಬರ್ತದೆ ಅಂತಾದ್ರೆ ಕೆಲವನ್ನು ಪ್ರಶ್ನಿಸಬಾರದು. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಏನೇ ಆಗುವುದಿದ್ರು ಅದಕ್ಕೆ ಕಾರಣ ಮೊದಲು, ಕಾರ್ಯ ಆಮೇಲೆ. ಸಾತ್ವಿಕ ಗುಣೋಪೇತರಾದಂತಹ ಜಯ ವಿಜಯರು ತಾಮಸಿಗಳಾಗಿ ಸಾತ್ವಿಕರಾದಂತಹ ಸನಕಾದಿಗಳನ್ನು ತಡೆದರೆ ಯಾಕೆ? ಹೇಳಬಾರದು. ಏನೋ ಆಗುವುದಕ್ಕಿದೆ. ಏನೇ ಇರಲಿ, ಏನೇ ಇದ್ದರೂ ನೀವು
ದುಡುಕಿನಿಂದ ಕಾರ್ಯವನ್ನು ಹಾಳುಗೈದದ್ದು ಸತ್ಯ. ಈಗ ನನ್ನಲ್ಲಿ ಹೇಳಿದ್ರು ಪ್ರಯೋಜನ ಇಲ್ಲ. ಯಾಕೆ? ಸನಕಾದಿಗಳೇ ಆಡಿದ ಮಾತು ಅಂತ ನೀವು ಹೇಳಿದ್ರಿ. ತ್ರಿಮೂರ್ತಿಗಳಿಂದಲೂ ತೆಗೆಯಲಾಗದ ಶಾಪ ಅಲ್ಲವೇ, ಅನುಭವಿಸಲೇಬೇಕು. ಹಾಗಂತ ಏನು ಮಾಡೋಣ ಹೇಳಿ? ನಿಮಗೆ ಯಜಮಾನ ನಾನು, ಮನೆಯವ ತಪ್ಪು ಮಾಡಿದ ಅಂತಾದ್ರೆ ಪಶ್ಚಾತ್ತಾಪ ಪಡಬೇಕಾದ್ದು ಮನೆಯ ಯಜಮಾನ. ಯಾಕೆಂದರೆ ಅವನ ಚಾರಿತ್ರ್ಯಕ್ಕದು ಕಳಂಕ. ಆದ್ರಿಂದ ಬನ್ನಿ, ನನ್ನಲ್ಲಿ ಕೇಳಿದ್ರೆ ಪ್ರಯೋಜನ ಇಲ್ಲ, ಸನಕಾದಿಗಳನ್ನೇ ಕಾಣೋಣ. ವಂದಿಸಿ ಸನಕ ಸನಂದನಾದ್ಯರಿಗೆ, ವಂದಿಸಿ ಸನಕ ಸನಂದನಾದ್ಯರಿಗೆ, ಕರೆತಂದು ಉಪಚರಿಸುತ್ತೆಂದ, ಕರೆತಂದು ಉಪಚರಿಸುತ್ತೆಂದ ವಿನಯದಲ್ಲಿ ಪರಮಪೂಜ್ಯರು, ಪುಣ್ಯಾತ್ಮರು, ಪುನೀತರು ಪೂಜ್ಯರೇ, ತಮ್ಮ ದರ್ಶನಕ್ಕೆ ಅಡೆತಡೆಯಾಯಿತು ಅನ್ನುವುದು ನನಗೂ ಅರ್ಥವಾಯಿತು. ಮಾತ್ರ ಅಲ್ಲ, ನನ್ನನ್ನು ಕಾಣುವುದಕ್ಕೆ ಬಂದಂತಹ ತಮ್ಮ ಆಗಮನಕ್ಕೂ ತಡೆಯಾಯಿತು ಎನ್ನುವುದು ನನಗೆ ಅರ್ಥವಾಗಿದೆ. ಪರಿಣಾಮವಾಗಿ ಕುಪಿತಗೊಂಡಂತಹ ನೀವು ನನ್ನ ದ್ವಾರಪಾಲಕರಾದಂತಹ ಜಯವಿಜಯರನ್ನು ಶಪಿಸಿಬಿಟ್ಟಿದ್ದೀರಿ. ಪೂಜ್ಯರೇ, ಸಾತ್ವಿಕರು ತಾವು, ತಪೋ ನಿರತರು ತಾವು, ತಾಪಸಿಗಳು ತಾವು. ಅಂತಹ ತಾವೇ ಕೋಪೋದ್ವೇಗದಿಂದ ಶಾಪ ಕೊಟ್ರಿ ಅಂತಾದ್ರೆ ಇನ್ನು ದ್ವಾರಪಾಲಕರ ಗತಿ ಏನಾಗಬೇಕು? ಶಾಂತ ಮೂರ್ತಿಗಳಾದಂತಹ ತಾವು ಕರುಣೆಯಿಂದ ಆ ಕೊಟ್ಟ ಶಾಪಕ್ಕೆ ವಿಶಾಪವನ್ನು ಕೊಟ್ಟು ನನ್ನ ದ್ವಾರಪಾಲಕರನ್ನು ಉದ್ಧರಿಸಬೇಕು ಅಂತ ಪ್ರಾರ್ಥನೆ. ಶ್ರೀಮನ್ನಾರಾಯಣ ಪೂಜ್ಯರೇ, ನಿಮ್ಮ ಮಾತನ್ನ ಕೇಳಿದಾಗ ವಿಮೋಚನೆಯ ಮಾರ್ಗವನ್ನು ಅವರಿಗೆ ತೋರ್ಪಡಿಸಬಹುದಿತ್ತು. ಆದ್ರೆ ಏನ್ ಮಾಡೋಣ ಹೇಳಿ? ಏನು? ಸಿಟ್ಟಿನ ಆವೇಶದಿಂದ ಶಾಪವನ್ನು ಕೊಡುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ನಾವು ಹೇಳಿದ್ದೇವೆ. ಏನು? ಈ ಶಾಪವನ್ನ ತ್ರಿಮೂರ್ತಿಗಳಿಗೂ ಕೂಡ ಬದಲಿಸುವುದಕ್ಕೆ ಆಗದೇ ಇರಲಿ ಎನ್ನುವುದಾಗಿ. ಹಾಗೊಂದು ವೇಳೆ ಬದಲಿಸುವುದಕ್ಕೆ ಹೊರಟ್ರೆ ನಮ್ಮ ಶಾಪ ಸುಳ್ಳಾಗುವುದಿಲ್ವೇ? ಇದು ದೊಡ್ಡ ಸಮಸ್ಯೆ ಆಯ್ತಲ್ಲ. ಒಳ್ಳೆ ಮಾತನ್ನೇ ಆಡಿದ್ರಿ ಸ್ವಾಮಿ. ತ್ರಿಮೂರ್ತಿಗಳಿಂದಲೂ ಬದಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರಿ. ನಿಮ್ಮಿಂದ ಬದಲಿಕ್ಕೆ ಆಗುದಿಲ್ಲ ಅಂತ ಏನು ಹೇಳಿಲ್ಲಲ್ಲ? ಅದೊಂದು ಮಾತು ಹೇಳಲಿಲ್ಲ ನಾವು. ತಾವೇ ವಿಮೋಚನೆಯ ಮಾರ್ಗವನ್ನು ಸೃಷ್ಟಿಸಬೇಕು. ಒಂದು ಮಾರ್ಗ ಉಂಟು, ಹೇಳಿ. ಭೂಲೋಕದೊಳು ಜನಿಸಿ 7 ಜನ್ಮದಿ, ಭೂಲೋಕದೊಳು ಜನಿಸಿ 7 ಜನ್ಮದಿ ಸತ್ಯಶೀಲರೆಂದೆನಿಸಿ ಸಜ್ಜನರ, ಸತ್ಯಶೀಲರೆಂದೆನಿಸಿ ಸಜ್ಜನರ ಊಳಿಗವಗೈದು ನಿನ್ನೆಡೆಗೆ ನಡೆತಗರೋ, ಊಳಿಗವಗೈದು ನಿನ್ನೆಡೆಗೆ ನಡೆತಗರೋ, ಬಲು ಕೂಡ ಕೃತ್ಯವನ್ನು ಪತಿಕರಿಸಿ, ಬಲು ಕೂಡ ಕೃತ್ಯವನ್ನು ಪತಿಕರಿಸಿ ಪರಮಾತ್ಮ. ಪೂಜ್ಯರೇ, ಒಂದೇ ಒಂದು ದಾರಿ ಉಂಟು. ಏನು ಸ್ವಾಮಿ? ಆ ದಾರಿಯನ್ನ ಅವರೇ ಆರಿಸಿಕೊಳ್ಳಬೇಕು. ಬಿಟ್ರೆ ನಾವಾಗಲಿ ಅಥವಾ ನೀರಾಗಲಿ ಹೇಳುವ ಹಾಗಿಲ್ಲ. ಕಾರಣ 7 ಜನ್ಮದಲ್ಲಿ ಸಾತ್ವಿಕರಾಗಿ ನಿನ್ನ ಭಕ್ತರಾಗಿಯೇ ಹುಟ್ಟಿ ಕೊನೆಯ ಗಳಿಗೆಯಲ್ಲಿ ನಿನ್ನ ಸನ್ನಿಧಾನವನ್ನ ಸೇರ್ತಾರೋ, ಇಲ್ಲ 3 ಜನ್ಮದಲ್ಲಿ ನಿನ್ನ ವಿರೋಧಿಗಳಾಗಿಯೇ ನಿನ್ನಿಂದಲೇ ವಧಿಸಲ್ಪಟ್ಟು ಆಮೇಲೆ ಈ ಸನ್ನಿಧಾನವನ್ನ ಸೇರ್ತಾರೋ ಅವರೇ ನಿರ್ಣಯಿಸಿಕೊಳ್ಳಬೇಕು. ಆಯ್ಕೆಗೆ ಅವರಿಗೆ ಬಿಡೋಣ. ಅಲ್ಲಿ ಹೌದೌದು. ನಮೋ ನಮೋ. ನಾವಿನ್ನು ಬರ್ತೇವೆ. ಯಾವುದನ್ನು ಆಯ್ಕೆ ಮಾಡಿಕೊಂಡ್ರಿ? 7 ಜನ್ಮವ ಕಳೆಯೇ 7 ಜನ್ಮವ ಕಳೆಯೇ ಕಾಲ ಎಷ್ಟುವುದೋ, ಕಾಲ ಎಷ್ಟುವುದೋ, ಬಲುಕೂಳ ವೃತ್ತಿಯನೇ ಅನುಸರಿಸಿ
ಜನ್ಮತ್ರಯಗಳೆನಲು ತೋಳಿ ಜನ್ಮತ್ರಯಗಳೆನಲು ಸ್ವಾಮಿ ಆಯ್ಕೆಯನ್ನ ನಮ್ಮ ಪಾಲಿಗೆ ಬಿಟ್ಟು ಬಹಳ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಆದ್ರೆ ಅದನ್ನ ಸದುಪಯೋಗಪಡಿಸಿಕೊಳ್ಳುವಂತಹ ದೊಡ್ಡ ಹೊಣೆ ನಮ್ಮ ತಲೆಯ ಮೇಲೂ. ಹೌದೌದು, ಸಾಕಷ್ಟು ಯೋಚನೆ ಮಾಡಿದ್ದೇವೆ. ನಿನ್ನ ಭಕ್ತರಾಗುವಲ್ಲಿ ನಮಗೆ ಖಂಡಿತ ಬೇಸರ ಇಲ್ಲವೇ ಇಲ್ಲ. ಆದ್ರೂ ನಮಗೆ ನೋವ್ಯಾವುದು ಗೊತ್ತೇ? ಯಾವುದು? 7 ಜನ್ಮಗಳ ಪರ್ಯಂತ ಅಷ್ಟು ದೀರ್ಘ ಅವಧಿಯನ್ನ ಕಳೆಯಬೇಕಲ್ಲ ನಿನ್ನನ್ನು ಹೊರತುಪಡಿಸಿ, ನಿನ್ನನ್ನು ಅಗಲಿ ಭೂಲೋಕದಲ್ಲಿ ಕಾಲ ಕಳೆಯಬೇಕಲ್ಲ. ಆ ವಿಷಯದಲ್ಲಿ ಖಂಡಿತ ಖೇದ ಉಂಟೇ ಉಂಟು ಸ್ವಾಮಿ. ಹಾಗಾಗಿ ಆದಷ್ಟು ಶೀಘ್ರವಾಗಿ ನಿನ್ನ ಪದತಲದ ಸಮೀಪವೇ ಇರಬೇಕು ಎನ್ನುವುದಾಗಿ ಅಭಿಲಾಷಿಸುವಂತಹ ನಾವು ಕಡಿಮೆ ಅವಧಿಯನ್ನೇ ಆಯ್ಕೆ ಮಾಡಿಕೊಳ್ತಾ ಇದ್ದೇವೆ. ಅಂದ್ರೆ ಕೂಳರಾಗಿ ಆದ್ರೂ ತೊಂದರೆ ಇಲ್ಲ, 3 ಜನ್ಮವನ್ನ ತಳೆಯುವುದರ ಮುಖೇನವಾಗಿ ಶೀಘ್ರವಾಗಿ ಇಲ್ಲಿಗೆ ನಾವು ಬಂದು ಸೇರುವಂತಾಗ್ತದಲ್ಲ. ನಿಮ್ಮ ವೈರಿಯಾಗಿ ಕೂಳ ಕೃತ್ಯಗಳನ್ನು ಎಸಗಿ 3 ಲೋಕವನ್ನು ಗೋಳು ಹೊಯ್ದುಕೊಂಡು ನಿನ್ನಿಂದಲೇ ವಸಿಸಲ್ಪಟ್ಟು ಆದಷ್ಟು ಶೀಘ್ರವಾಗಿ ವೈಕುಂಠ ಪದವಿಯನ್ನ ಕಾಣ್ತೇವಂತೆ ಅನುಗ್ರಹಿಸಬೇಕು. ಅಜಯರಾಗಿ ಅಭೇದ್ಯರಾಗಿ ಮೆರೆಯಬೇಕು. ತ್ರೈಭುವನವೇ ನಮ್ಮದ್ದಾಗಬೇಕೆಂಬುದು ನಮ್ಮ ಹೆತ್ತವ್ಯಯ ಆಸೆಯಾಗಿತ್ತು. ಅದಕ್ಕಾಗಿ ಘೋರ ತಪಸ್ಸನ್ನಾಚರಿಸಿ ಅಜರನ್ನು ಮೆಚ್ಚಿಸಿ ಬೇಕಾದಂತಹ ವರವನ್ನು ಪಡೆಯಿರಿ ಮಕ್ಕಳೇ. ಮರಣ ಭಯವನ್ನು ತಪ್ಪಿಸಿದಿರಿ ಎಂದಾದರೆ ಈ ತ್ರೈಜಗದಲ್ಲಿ ನಿಮಗೆಡೆಯಾದವರು ಮತ್ತೊಬ್ಬರಿಲ್ಲ. ಹೀಗೆ ನಮ್ಮ ಅಮ್ಮನಿಂದಾಗ ಆಕೆಯ ಹರಕೆಯನ್ನು ಕೈಗೊಂಡೆವು. ನಾವು ಬಯಲು ಹೊರಟೆವು, ಘೋರ ಅರಣ್ಯವನ್ನು ಸೇರಿದೆವು, ಅದರ ಕುರಿತು ತಪಸ್ಸನ್ನಾಚರಿಸಿದೆವು. ನಮ್ಮ ಭಜನೆಗವರಿದಂತ ಅಜ ಪ್ರತ್ಯಕ್ಷವಾಗಿ ಏರಬೇಕು ಅಂತ ಕೇಳಿದ್ರೆ ಕೊಡುವುದಾದರ ದಿನವೊಂದಕ್ಕೆ ಶತವರಾಹವ ಪಿಡಿದು ಪಕ್ಷಿಪ ವರವನ್ನು ಕರುಣಿಸು ಹೀಗೆ ಕೇಳಿಕೊಂಡೆ. ತಥಾಸ್ತು ಎಂದ. ಕೆಲವರಿಗೆಲ್ಲ ಈ ಬಗ್ಗೆ ಜಿಜ್ಞಾಸೆ. ಲೋಕೋತ್ತರ ವೀರನಾಗಬೇಕಾದಂತಹ ಹಿರಣ್ಯಾಕ್ಷನು ದಿನವೊಂದಕ್ಕೆ 100 ಹಂದಿಗಳನ್ನು ತಿನ್ನುವಂತ ವರವನ್ನು ಯಾಕೆ ಕೇಳಿದ? ಅದರಲ್ಲಿ ಅರ್ಥವಿದೆ. ಮಾಂಸೇನ ವರ್ಧತೆ. ಮಾಂಸವನ್ನು ತಿನ್ನದೇ ಹೋದಾದ್ರೆ ದೇಹದ ಅಂಗಾಂಗಗಳು ದಷ್ಟಪುಷ್ಟವಾಗಿ ಬೆಳೆಯುವುದಕ್ಕೆ ಸಾಧ್ಯವಿದೆ. ಯಾವ ಕಾಯಕವನ್ನು ಸಾಧಿಸಬಹುದು ಎನ್ನುವುದಕ್ಕಾಗಿ ಈ ರೀತಿಯ ವರವನ್ನು ಬರೆದಿದ್ದೇನೆ. ತಿನ್ನು ಮಗನೇ 101 ಅಜೀರ್ಣವಾಗಿತ್ತು ಎಚ್ಚರ. ಹೀಗೆ ಬ್ರಹ್ಮನು ಎಚ್ಚರಿಕೆಯ ನುಡಿಗಳನ್ನಾಡಿದ್ದಾನೆ. ಈಗ ಅರಮನೆಗೆ ಬಂದು ಯೋಚಿಸುತ್ತಿರುವುದು ಬಳಿಕ ಧೂಲು ಕಾಧಿಪತಿಗಳ ಬಳಿಕ ಧೂಲು ಕಾಧಿಪತಿಗಳ ಜನಿದು ಸೇವೆಗೆ ನಿಲ್ಲಿಸೆ ಸಂಪದ ಜನಿದು ಸೇವೆಗೆ ನಿಲ್ಲಿಸೆ ಸಂಪದ ಜಲದಿಯಂದು ಹುಟ್ಟಿದ ಪುರವಲಯದೊಳಗೆ ಜಲದಿಯಂದು ಹುಟ್ಟಿದ ಪುರವಲಯದೊಳಗೆ ನಮ್ಮವರನ್ನೆಲ್ಲ ಒಗ್ಗೂಡಿಸಿದೆ. ಮಾತೆಯ ಚರಣಕ್ಕೆ ಮಣಿದು ವಿಧಾತರಿತ್ತವರಗಳನ್ನು ಹೇಳಿದಾಗ
ಎಲ್ಲರಿಗೂ ಮಹದಾನಂದವಾಯಿತು. ಆ ಕ್ಷಣವೇ ಜಲತಿ ಎಂದದ ಭೋರ್ಗರವ ಧನುಜರ ತಂಡೆ ನಮ್ಮನ್ನು ಬಂದು ಸೇರಿಕೊಂಡಿದ್ದಾರೆ. ಎಲ್ಲರೂ ಹೇಳುತ್ತಿದ್ದಾರೆ, ನಾವೆಲ್ಲರೂ ಹಿರಿಯವಾಗಿಗಳು, ಆ ದೇವತೆಗಳು ಸ್ವರ್ಗದಲ್ಲಿ ಆಳ್ತಾ ಇದ್ದಾರೆ, ನಾಲ್ಕಲೋಕವು ನಮ್ಮ ಸ್ವಾಧೀನವಾಗಬೇಕು. ಏನು ನೋಡ್ತಿದ್ದೀರಿ? ಯುವರಾಜನಾದಂತಹ ನಿನಗೆ ಇದು ಸರಿಯಾದ ಕಾಲ. ಆದ್ದರಿಂದ ಹೊರಡು ನಾಲ್ಕದತ್ತ. ತಡೆಯಾಕೆ ಭೋರ್ಗರವ ಧನುಜರ ದಂಡು ಜಯ ಭೇರಿಯೊಂದಿಗೆ ಸಾರ್ತರ ನಾಲ್ಕಲೋಕಕ್ಕೆ. ಹಾಗಾದರೆ ಇಲ್ಲಿವರೆಗೆ ದಾಳಿ ಇಡುವ ಉದ್ದೇಶ ಏನು? ನನಗೂ ನಿನಗೂ ಯಾವ ವೈಷಮ್ಯ ಇದೆ ಎಂಬ ಈ ಪೂರ್ವಾಚಾರವನ್ನು ಒಂದೂ ಬಿಡದೆ ಹೇಳಿ ಬಂದ ದಾರಿಗೆ ಸುಂಕ ಇಲ್ಲದ ಹಾಗೆ ಹೊರಟು ಹೋದರೆ ಒಳ್ಳಿತಾಯಿತು. ಹೋದ್ರೆ ಜತನ ಎಂದೆ. ಸುರಪ್ಪನಂದ್ರ ನೀನು ತಾನೇ? ನಾನೇ. ಸಿಕ್ಕಿದೆಯ ಸುರಪ್ಪ ನೀನೇ ಮಖವ ಎನ್ನುವುದನ್ನು ತೀರ್ಮಾನಿಸಿದ್ದೇನೆ. ಒಪ್ಪಿಕೋ. ಇಂದ್ರ ಶೋಣಿತಾನಗರಿಯ ವರ್ತಮಾನ ಕಾಲದ ದೊರೆ ಹಿರಣ್ಯ ಕಶ್ಯಪ ಆತರ ತಮ್ಮ ಹಿರಣ್ಯಾಕ್ಷ ಯಾಕೆ ಬಂದೆ ಇಲ್ಲಿಗೆ? ನಾಕವನ್ನು ಪಡೆಯುವುದಕ್ಕಾಗಿ ಬಂದಿದ್ದೇನೆ. ನಮಗೆ ಸೇರಬೇಕಾದಂತಹ ಈ ಸ್ವರ್ಗ ಸುಖವನ್ನು ನನ್ನ ಪಾಲಿಗೆ ಬಿಟ್ಟು ಕೊಡು. ಕೊಡದೇ ಇದ್ರೆ ಮೂರು ಯಾಗವ ಕೈದು ಮೆಚ್ಚಿಸಿ ಮೂರು ಮೂರ್ತಿಗಳಿದ್ದ ಎನ್ನೋಡು ತೆರೆದು ಹಿರಿಕೆಯರು ವಿಚಾರವಿಲ್ಲ. ಅಕ್ಕ ತಂಗಿಯ ಮಕ್ಕಳು ನಾವು. ಹಿರಿತನದ ಹಕ್ಕುಗಳಿಗೆಂದು ಒಂದೇ ಅಲ್ಲ. ಸರಿ, ವಿಕ್ರಯಿಸಿದವರು ಯಾರು ಕೇಳ್ತೇನೆ ನಿನ್ನಲ್ಲಿ. ಅದಲ್ಲದೆ ಹೋದರೆ ದೈವಾರ್ಥವಾಗಿ ನಮ್ಮ ಪ್ರಯತ್ನದ ತನ್ಮೂಲಕ ಮೂರು ಮೂರ್ತಿಗಳ ಅನುಗ್ರಹದಿಂದ ಸಿಕ್ಕಿರುವಂತಹ ಭೋಗಭೂಮಿಯನ್ನು ನಾನು ಅನುಭವಿಸುತ್ತಾ ಇದ್ದೇನೆ. ಹೌದಾ? ಇದನ್ನು ಬೇಕೆ ಎಂದು ಕೇಳಿದೆ. ಅಷ್ಟು ಸುಲಭದಲ್ಲಿ ಸಿಕ್ಕುವುದಲ್ಲ. ಶತಯಾಗದ ತನ್ಮೂಲಕ ಪಡೆದವ ನಾನು. ಇದಕ್ಕೂ ಯಾಗ ಬೇಕೇನು? ಇದಕ್ಕೆ ಯಾಗ
ವಿದ್ಯಾಕ ನೀನು ಭಕ್ತಿಯಿಂದ ಹೊಡೆದಿರುವೆ ಸರಿ, ಯಾಗದಿಂದ ಮೂರು ಮೂರ್ತಿಗಳನ್ನು ಒಲಿಸಿಕೊಂಡಿರುವೆ. ಇದಕ್ಕೂ ಯಾಗ ಬೇಕೇನೋ? ಬೇಕು. ಶಕ್ತಿಯಿಂದಾಗದ್ದು ಯಾಗದಿಂದಾಗುವುದು, ಭಕ್ತಿಯಿಂದಾಗುವುದು. ನನ್ನ ದೇಹದಲ್ಲಿ ಶಕ್ತಿ ತುಂಬಿಕೊಂಡಿದೆ. ನಿನ್ನನ್ನು ಬಡಿ ದುರುಳಿಸಿ ಈ ನಾಕದ ಗದ್ದುಗೆಯನ್ನು ಏರುವಾಗ ಯಾರು ತಡೀತಾರೆ? ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ನನ್ನ ಶಕ್ತಿ. ಹೌದಾ? ಯುಕ್ತಿಯ ಬಲ ನೋಡ್ತೀಯಾ? ಇಂದ್ರಾದಿ ದೇವತೆಗಳು ಸೋತು ಹೊಡಿದ್ದಾರೆ. ನಾಕದ ಪೀಠ ಬರಿದಾಗಿದೆ. ಈ ಸಿಂಹಾಸನವನ್ನು ಏರುವುದರ ಜೊತೆಯಲ್ಲಿ ಊರುಗಳಲ್ಲಿ ಕೇರಿಗಳಲ್ಲಿ ಮೂರು ಲೋಕದ ಯಜಮಾನು ಹಿರಣ್ಯಾಕ್ಷ ಎನ್ನುವುದನ್ನು ಸಾರಬೇಕು. ಯಾಗ ಯಜ್ಞ ಜಪ ತಪ ಹೋಮ ನೇಮ ಏನಿದ್ದರೂ ನಮ್ಮ ಹೆಸರಲ್ಲಿ ನಡೆಯಬೇಕು. ಹೀಗೆ ಡಂಗುರವನ್ನು ಸಾರ್ತೇವೆ. ಏನದು ಕೇಳಲ್ಲ? ಜಯ ನಮೋ ನಾರಾಯಣ ಭವಭಯಹರಣ ಪಂಕಜಲೋಚನ ಭವಭಯಹರಣ ಪಂಕಜಲೋಚನ ಜಯ ನಮೋ ನಾರಾಯಣ. ಶಂಕರ ರುಂಡಮಾನ ನೀನೇ ನಾರದರು ಎತ್ತನಿಂದೈ ತಂದೆ ಮೌನಿ ಪೋತ ಮಾಯೇನತೆಯಾರ್ತೆ ಎತ್ತನಿಂದೈ ತಂದೆ ಮೌನಿ ಪೋತ ಮಾಯೇನತೆಯಾಂತೆ ಮೌನಿ ಪೋತ ಮಾಯೇನತೆಯಾಂತೆ ಪೃಥ್ವಿ ಮೂರರೊಳಗೆ ನಾನೇ ಸತ್ವವಂತನು. ಪೃಥ್ವಿ ಮೂರರೊಳಗೆ ನಾನೇ ಸತ್ವವಂತನು. ಪೃಥ್ವಿ ಮೂರರೊಳಗೆ ನಾನೇ ಸತ್ವವಂತನು. ಆನಂದ ಭರಿತನಾದೆ. ಸ್ವರ್ಗದ ಪೀಠವನ್ನು ಏರಿದೆ ತಡ ಮಹತಿ ವೀಣಾನಾದದೊಂದಿಗೆ ಇಲ್ಲಿಗೆ ಆಗಮಿಸುವವರು ನೀವು. ಸರಿ, ಯಥೋಚಿತವಾಗಿ ಸತ್ಕರಿಸಿದೆ, ಕರೆತಂದು ಕೊಳ್ಳಿರಿಸಿದೆ, ಪಾದವನ್ನು ತೊಳೆದೆ, ಮಂಗಳಾರತಿಯು ಬೆಳಗ್ಗೆ ಆಯ್ತು. ಹಾಗೆ ಒಂದು ವಿಷಯ, ಏನು? ನಿಮ್ಮಲ್ಲಿ ಕೆಲವು ವಿಷಯಗಳನ್ನು ಕೇಳಬೇಕು ಅಂತಿದ್ದೇನೆ. ಯಾವ್ದಪ್ಪ ಅದು? ನಿಂತಲ್ಲಿ ನಿಲ್ಲುವವರಲ್ಲ, ಲೋಕೋದ್ಧಾರವೇ ನಿಮ್ಮ ಧ್ಯೇಯ. ಸರಿ, ಮೂರು ಗಳಿಗೆಯಲ್ಲಿ ಮೂರು ಲೋಕವನ್ನು ಸಂಚರಿಸುವವರು ನೀವು. ಎಲ್ಲಲ್ಲಿ ಏನಾಗುತ್ತಿದೆ ಎಂಬಂತಹ ಹೊಸ ಹೊಸ ವಾರ್ತೆಗಳನ್ನು ತಿಳಿಯುವ ಸಮರ್ಥರು. ಇಂದಿಲ್ಲಿಗೆ ಬಂದಿದ್ದೀರಿಂದಂದ್ರೆ ಎತ್ತರಿಂದ ಈ ತಂದೆ ಮೌನಿಗಳಿಗೆ ನೀನು ಉತ್ತಮರು. ಆದ್ದರಿಂದ ಮೌನಿ ಕುಲೋತ್ತಮ ಈಗ ಈ ವರ್ತಮಾನ ಕಾಲದಲ್ಲಿ ಪ್ರತಿ ಮೂರರಲ್ಲಿ ಗೆಳೆಯಾದವರು ಇನ್ನೊಬ್ಬರಿದ್ದಾರ? ಖಂಡಿತ ಇಲ್ಲ. ಸ್ವರ್ಗವನ್ನು ಗೆದ್ದಿದ್ದೇನೆ, ಪಾತಾಳದ ಹುಡುಗಾದಿಗಳು ಬೆಚ್ಚುತ್ತಿದ್ದಾರೆ, ಮಾನವರು ಮೊರಸುಗಳು. ಹೌದಪ್ಪ, ಇವರನ್ನೆಲ್ಲ ಬಳಿಸಿ ನಾನು ನಾನಾಗಿ ಮೆರೆಯುವಂತಹ ಹೊತ್ತು ಆದ್ರೆ ಹೊಂದಿದೆ. ಈಗ ಸಂತೋಷ ಯಾಕೆ ಗೊತ್ತುಂಟ? ಮುಕ್ಕುತಿಹುದು ಶೌರ್ಯಾತುರಕ್ಕೆ ಮುಕ್ಕುತಿಹುದು ಶೌರ್ಯಾದುರಕ್ಕೆ ಮುಕ್ಕುತಿಹುದು ಶೌರ್ಯಾದುರಕ್ಕೆ ವಿಕ್ರಮಿಗಳ ತೋರಲ್ಲದಡೆ ವಿಕ್ರಮಿಗಳ ತೋರಲ್ಲದಡೆ ತಕ್ಕ ಸಮಯ ಈಗಲೇ ಕಾದಲ್ಗೆ ಬಾರಯ್ಯ ತಕ್ಕ ಸಮಯ ಈಗಲೇ ಕಾದಲ್ಗೆ ಬಾರಯ್ಯ 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 ತಕ್ಕ ಸಮಯ ಈಗಲೇ ಕಾದಲ್ಗೆ ಬಾರಯ್ಯ. ನಾನು ವರ ಪಡೆದ ಅಂದಿನಿಂದ ಈ ದೇಹಕ್ಕೆ ವಿಶ್ರಾಂತಿ ಅಂತಲ್ಲ. ಯಾರನ್ನೆಲ್ಲ ಹೋರಾಡಿದ್ದೇನೆ, ಏನೆಲ್ಲ ಕಾರ್ಯವನ್ನು ಮಾಡಿದ್ದೇನೆ ಹೇಳಲ್ಲ ಸಾಧ್ಯ. ಆದರೂ ನನ್ನ ಯುದ್ಧಾಪೇಕ್ಷೆ ಹಿಂಗಿದ್ದಿಲ್ಲ.
ಯುದ್ಧ ತೀರಲಿಲ್ಲ. ಅದಕ್ಕೆ ಒಕ್ಕೂತಿಹುದು ಬುಡದಿ ಶೌರ್ಯ ವಿಕ್ರಮಿಗಳ ತೋರ್. ನನಗೆ ಗೊತ್ತಿಲ್ಲದೆ ಯಾರಾದ್ರೂ ಇದ್ದಾರ ಅಂತವರಿದ್ರೆ ನಿನಗೆ ಗೊತ್ತಿರ್ಬೋದು. ಅವ್ರು ಯಾರಂತ ತೋರಿಸು. ಇದ್ರೆ ಅದಲ್ಲದಿದ್ರೆ ಇಲ್ಲದೆ ಇದ್ರೆ ಕಾದುವುದಾದರೆ ನೀನು ಪುಣ್ಯಾತ್ಮ ನಿನ ಚಾರಿದಿರಿಲ್ಲವೋ ತಿರುರ ಧಿರುರೆ ನಿನ ಯಾರಿದಿರಿಲ್ಲವೋ ಧಿರುರೆ ಮೂರು ಲೋಕವನಾಳ್ವೆ ನೀನು ಮೂರು ಲೋಕವನಾಳ್ವೆ ನೀನು ನಿನ್ನ ವೀರತ್ವ ಕೆಣೆಯಿಲ್ಲವಿನ್ನು ನಿನ್ನ ವೀರತ್ವ ಕೆಣೆಯಿಲ್ಲವಿನ್ನು ನಾಕವೇರಿ ರಂಜಿಪ ವಿಭವವನು ನಾಕವೇರಿ ರಂಜಿಪ ವಿಭವವನ್ನು ಮಿಗೆ ಚಾರು ವಿನೋದೋಳ್ ಈ ಕೀಪೆಯನು ತಲೆ ಚಾರು ವಿನೋದವ ಈ ಕೀಪೆನೆನು ತಲೆ ಸಾರಿ ಬಂದೊಡನೆ ನೀರೀತಿ ಸರಸವೇ ಸರಸವೇ ತಿರುರೆ ನಿನಗ್ಯಾರಿದೀರಿಲ್ಲ ತಿರುರೆ ಏನಿದು ಇಷ್ಟು ಉತ್ಸಾಹ ಇರಬೇಕಾದದ್ದೇ ನಿನಗೆ. ನಾನು ಯಾಕೆ ಬಂದೆ ಅಂತ ನೀನು ಅರ್ಥವಿಸಿಕೊಂಡಿದ್ದೀಯಾ? ಯಾಕಾಗಿ? ನಿನ್ನ ಉತ್ಸಾಹ ಸಂತೋಷವನ್ನ ನೋಡಿ ಎರಡು ಮಾತನಾಡಿಯೇ ಹೋಗಬೇಕು ಅಂತ ಬಂದದ್ದು. ಈಗ ಅದಕ್ಕೆ ಕಾರಣ ಕೆಲವಷ್ಟು ವಿಚಾರವನ್ನ ನಿನ್ನ ಬಗ್ಗಾಗಿ ನಾನು ಸಂಗ್ರಹಿಸಿದ್ದು. ಏನನ್ನು? ನಾನು ದಿನನಿತ್ಯವೂ ತಿರುಗಾಟಕ್ಕೆ ಹೊರಡುವಂತಹ ಪೂರ್ವದಲ್ಲಿ ತಂದೆ ತಾಯಿಯರಿಂದ ಆಶೀರ್ವಾದವನ್ನು ಪಡೆದೇ ಹೊರಡಬೇಕಾದದ್ದು ಕರ್ತವ್ಯ. ಅಂತೆಯೇ ನಿನ್ನೆ ಕೂಡ ಹೊರಡುವಂತಹ ಸಂದರ್ಭದಲ್ಲಿ ತಂದೆ ತಾಯರಿಗೆ ನಮಸ್ಕಾರ ಮಾಡಬೇಕು ಅಂತ ಅಲ್ಲಿಗೆ ಹೋದೆ. ನನ್ನ ತಂದೆಯಾಗಿರುವಂತಹ ಬ್ರಹ್ಮದೇವ ತಾಯಿಯಾದ ಶಾರದೆಯಲ್ಲಿ ಆಡುವಂತಹ ಮಾತನ್ನು ನಾನು ಕೇಳಿಸಿಕೊಂಡೆ. ಏನ್ ಹೇಳಿದ್ರು? ತನ್ನ ಸೃಷ್ಟಿಗೆ ಒಳಪಟ್ಟಿರುವಂತಹ ವ್ಯಕ್ತಿಗಳಲ್ಲಿ ಅತಿ ಅಗ್ರಗಣ್ಯನಾಗಿ ಮೆರೆದಾಡ್ತಾ ಇದ್ದಾನೆ ಹಿರಣ್ಯಾಕ್ಷ ಅಂತ ಹೊಗಳ್ತಾ ಇದ್ದ. ವಿಧಿ ಚಾರು ವರಗಳ ನಿಟ್ಟಿಹಾನು ಅಲ್ವಾ? ಮತ್ತೆ ಅವ ಹೊಗಳದೆ ಕೂತ್ಕೊಳ್ತಾನ. ಆಮೇಲೆ ನೇರವಾಗಿ ಕೈಲಾಸಕ್ಕೆ ಹೋದೆ. ಅಲ್ಲಿ ಪಾರ್ವತಿ ಪರಮೇಶ್ವರರು ಕೂಡ ನಿನ್ನ ಬಗ್ಗಾಗಿ ಕೊಂಡಾಡ್ತಾ ಇದ್ದಾರೆ. ನನ್ನ ಆರಾಧ್ಯ ದೇವರ ಚಿತ್ರ ಇರಬೇಕು ಕನಕಾಕ್ಷನಂತವರು ಎನ್ನುವುದಾಗಿ. ಆಮೇಲೆ ದೇವಲೋಕಕ್ಕೆ ಮತ್ತೆ ಹೇಳುವುದೇ ಬೇಡ ಅವ್ರ ಸುದ್ದಿ. ಇಂದ್ರಾದಿ ದೇವತೆಗಳನ್ನೆಲ್ಲ ಬರಿದ ನೀನೇ ಅಜೇಯನಾಗಿ ಮೆರೆದಾಡ್ತಾ ಇದ್ದೀಯ. ಮತ್ತೆ ನರನುರಜುಗಳು ಅವರ ವಿಚಾರ ಹೇಳಬೇಕಾ? ಎಲ್ಲ ತಿಕ್ಕಿ ತೀಡಿದ್ದೆಲ್ಲ ಅಲ್ವೇನು? ನೀನೇ ವಿಜಯಿಯಾಗಿ ಮೆರೆದಾಡ್ತಾ ಇದ್ದೀಯಂತಾದ್ರೆ ಇದನ್ನೆಲ್ಲ ನಾನು ಕೇಳಿ ತಿಳಿದದ್ದು. ಪ್ರತ್ಯಕ್ಷ ನೋಡ್ಲಿಲ್ವಲ್ಲ, ಒಮ್ಮೆ ನೋಡಿ ಹೋಗೋಣ ಅಂತ ಬಂದೆ. ನೋಡಿದ್ರಲ್ಲ, ಒಂದಕ್ಕೊಂದು ಹೊಂದಾಣಿಕೆ ಉಂಟು, ಸಂತೋಷ ಆಯ್ತು. ಹೋಗುದಲ್ಲ, ಆದ್ರೆ ಅದೊಂದು ಏನು, ನೀವು ಎಲ್ಲಾದ್ರೂ ಹೋಗುವಾಗ ಅದೊಂದು ಇಟ್ಕೊಂಡೇ ಹೋಗ್ತೀನಿ. ಯಾವುದು? ದರೆ. ಹೀಗೆ ಹೇಳುವುದಕ್ಕೆ ಕಾರಣ ಉಂಟು. ಏನದು ಅಂದ್ರೆ ಬೇರೇನಲ್ಲ, ಇಂತಹ ವಿಕ್ರಮಿಯಾದಂತಹ ನೀನು ಇಷ್ಟು ಸಂತೋಷದಿಂದ ಮೆರೆದಾಡುವುದನ್ನ ಕಂಡಾಗ ಯಾರು ಸಂತೋಷ ಪಡಬೇಕು. ಆದ್ರೆ ಈ ವಿಚಾರದಲ್ಲಿ ನನಗೆ ಸಂತೋಷ ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ನಿಮ್ಮ ದಿತ್ತೇಜರಿಗೆ ಒಬ್ಬ ಅಂತಕ ಇದ್ದದ್ದನ್ನ ನೀನು ಗಮನಿಸಿದ್ಯಾ? ಈ ಸ್ಥಿತಿಯ ನನಯ ಮುನವನೇ, ಈ ಸ್ಥಿತಿಯ ಮುನಿವರನ ಅತಿ ಬೇಗದಿ ತೋರವನ ಗುರುಮತಿಯನ್ನು ಬಳ್ಳೆ ಕೊಡೆ ನೋರು. ಏನು ದಿಟ್ಟಿಗರಿಗೂ ಅಂತ ಕರೀತಾನ ಇದ್ದಾನೆ. ದೈತ್ಯಕುಲ ಕುಠಾರ, ಗಮನಿಸಲಿಲ್ಲ ಧ್ವಂಸಿ. ನನ್ನ ಅವಗಾಹನೆಗೆ ಬರಲಿಲ್ಲ, ಅವ ಯಾರು ಅಂತ ತಿಳಿಲಿಲ್ಲ. ಇದ್ರೆ ಹೇಳಿ, ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾವ ಜಾಗದಲ್ಲಿದ್ದಾನೆ, ಅವನನ್ನು ತೋರಿಸು. ಅಲ್ಲದೆ ಎಂತೂ ತೋರಿಸಯ್ಯ. ಎಂತು ತೋರ್ಪೆ ಕಂತು ಜನಕನ ಎಂದು ತೋರ್ಪೆ ಕಂತು ಜನಕನ ತೆರಳಿ ಏಕಾಂತದಲ್ಲಿ ಇರುವ ನಾಥನ ತೆರಳಿ
ಎಂಬುದಾಗಿ ಹೇಳ್ತಾ ಇದ್ದೆ. ತೋರಲ್ಲದಿರ ಬಿಡೆ ಎಂತೂ ತೋರ್ಪೆ ಕಂತು ಜನಕನ ಅವರೊಬ್ಬ ಕಪಟ ನಾಟಕ ಸೂತ್ರಧಾರಿ. ಅವನೇ ಶ್ರೀಮನ್ನಾರಾಯಣ. ಎಲ್ಲಿ ಇರ್ತಾನೆ ಹೇಗಿರ್ತಾನೆ ಅಂತ ಹೇಳುವುದೇ ಕಷ್ಟವಾಗಿ ಹೋಗಿದೆ ಸ್ವಾಮಿ. ನಾಟಕ ಎನ್ನುವುದೇ ಕಪಟ. ಹೌದು. ಅದರಲ್ಲಿಯೂ ಇವ ಕಪಟ ನಾಟಕ ಸೂತ್ರಧಾರಿ. ಅವನ ನಾಟಕದ ಪರದೆಯನ್ನು ಬಿಚ್ಚುತ್ತೇನೆ. ಅವ ಎಲ್ಲೆಲ್ಲಿಯೂ ಇರ್ತಾನೆ. ಬಣ್ಣ ಬಯಲಿಗಳಿದ್ದಾನೆ. ಸಕಲ ಚರಾಚರ ಜೀವಿ ಜಾಲಗಳಲ್ಲಿಯೂ ಆತ ಪರಿಪೂರ್ಣನಾಗಿದ್ದಾನೆ. ಆದ್ರಿಂದ ನಿರ್ದಿಷ್ಟವಾಗಿ ಇಂತಲ್ಲೇ ಇದ್ದಾನೆ ಅಂತ ಹೇಳುವುದಕ್ಕೆ ಆಗುವುದಿಲ್ಲ. ಎಲ್ಲಿ ಇರ್ತಾನೆ? ಎಲ್ಲಿಯೂ ಇರ್ತಾನೆ. ಮೇಲೆ ಇದ್ದಾನೆ, ಕೆಳಗೆ ಇದ್ದಾನೆ, ಆಚೆ ಅಲ್ಲಿ ಇರ್ತಾನೆ, ಈಚೆ ಇರ್ತಾನೆ, ನನ್ನಲ್ಲಿ ಇರ್ತಾನೆ, ನಿಮ್ಮಲ್ಲಿ ಇದ್ದಾನೆ. ಪುಣ್ಯಾತ್ಮ, ನಿಮ್ಮಲ್ಲಿದ್ದಾನ? ನಾನು ಮಾತಿಗಾಗಿ ಹೇಳಿದ್ದು. ಎಲ್ಲರಲ್ಲಿಯೂ ಆತ ಇರ್ತಾನೆ. ಆತನನ್ನ ಹುಡುಕುವುದು ಅಂತ ಹೇಳಿದ್ರೆ ಸುಲಭದ ಮಾತಲ್ಲ. ಯಾಕಲ್ಲ? ಒಂದು ವೇಳೆ ಛಲದಿಂದ ಮುಂದುವರಿದು ಆತನನ್ನ ಹುಡುಕಬೇಕು ಅಂತ ಆದ್ರೆ ಒಂದು ದಾರಿ ಉಂಟು. ಹೇಗೆ? ಬೇರೇನಲ್ಲ, ಅವನಿಗೆ ಉಭಯ ಮಂದಿ ಹೆಂಡತಿಯರು. ಒಬ್ಬಳು ಹೆಂಡತಿಯನ್ನು ಸಾಕ್ಲಿಕ್ಕೆ ಕಷ್ಟ ಆಗ್ತದೆ ಅಲ್ವಾ? ಅಂತಲ್ಲಿ ಇಬ್ರು ಯಾರೆಲ್ಲ? ಒಬ್ಳು ಸಿರಿದೇವಿ ಹಾಗೂ ಮತ್ತೊಬ್ಳು ಧರಾದೇವಿ ಎನ್ನುವುದಾಗಿ. ಆ ವಿಚಾರ ಯಾಕಂತ? ಸಿರಿದೇವಿ ಜೊತೆಯಲ್ಲಿಯೇ ಇರುವವಳು. ಆದ್ರಿಂದಲೇ ಲಕ್ಷ್ಮೀನಾರಾಯಣ ಎನ್ನುವುದಾಗಿ ಘನವಿರುದಿಗೆ ಪಾತ್ರನಾದವ ಆತ. ಆಮೇಲೆ ಧರಾದೇವಿ ಅಂದ್ರೆ ಭೂದೇವಿ ಸ್ವಲ್ಪ ದೂರದಲ್ಲಿದ್ದಾಳೆ. ಈ ಭೂದೇವಿಯ ಸೀರೆಯ ಸೆರಗಿಗೆ ನೀನು ಕೈ ಹಾಕಿದೆಯೋ ಗಂಡನಾದಂತ ನಾರಾಯಣ ಎಲ್ಲಿದ್ರು ಬರ್ತಾನೆ. ಹೌದು, ನೀನು ಅಷ್ಟು ಮಾಡಬೇಕು, ಅಷ್ಟು ನೋಡ್ಬೇಕು ಅಂತಲೇ ಬಂದದ್ದು. ಒಬ್ಬ ಕಾಲಿಲ್ಲದ ಹೆಳವರಿಯಾಗಿರಲಿ ತನ್ನ ಹೆಂಡತಿಗೆ ಕಣ್ಣ ಮುಂದೆ ಅನ್ಯಾಯ ಮತ್ತೊಬ್ಬರಿಂದ ಆಗ್ತದೆ ಅಂತಿದ್ರೆ ಅಷ್ಟಾದ್ರೂ ಮಾಡ್ತಾನೆ ಅಲ್ವಾ? ಆದ್ದರಿಂದ ಧರಾದೇವಿಯನ್ನು ನಾನು ಪೀಡಿಸಿದ್ರೆ ಖಂಡಿತ ಅವ ಬರ್ತಾನೆ. ನಮೋ ನಮಃ. ಆಮೇಲೆ ನಾನು ಯೋಚನೆ ಮಾಡಿದ ಕತೆ ಎಲ್ಲ ಮುಗೀತದೆ. ನಿಮ್ಮ ಕೊಂಕು ಬುದ್ಧಿ ನನ್ನ ಹತ್ರ ಬೇಡ. ಅಲ್ಲ, ನಿನ್ನ ಕತೆ ಅಲ್ಲ, ಅವನ ಕತೆ ಮುಗೀತದೆ. ಹಾಗೆ ಆದ್ರಿಂದ ಕೊನೆಯದಾಗಿ ಒಂದು ಆಶೀರ್ವಾದ ಮಾಡ್ತೇನೆ. ಆದಷ್ಟು ಬೇಗ ಮೇಲ್ ಹೋಗು. ಅಲ್ಲ, ಮೇಲಂದ್ರೆ ಉನ್ನತ ಸ್ಥಾನಕ್ಕೆ. ಹಾಗೆ ಮೇಲ್ ಬಂದದ್ದು ಕಡಿಮೆ ಆಯ್ತು, ಇನ್ನು ಮೇಲ್ ಬಂದು ಆಶೀರ್ವದಿಸಿ. ಒಳ್ಳೇದಾಗ್ಲಿ. ಬೇಗ ಹೋಗಿ. ತುಳಿಯಲಿಕ ಧರಣಿಯ ತ್ವರಿತ ಗತಿಯಿಂದ ಸ್ವರ್ಗವನ್ನು ಬಿಟ್ಟು ಭೂಮಿಗೆ ಗಮಿಸ್ತಾರ. ಎಡಕಾಲನೆತ್ತಿ ಈ ಧರೆಯನ್ನು ಬಿಡ್ತಾರೆ. ಪಾದ ಕೆರಗುತ್ತ ನಿಂತಿರೆ ಮೋದದಿ ಸಂಭ್ರಾಂತಿಯೊಳಡವನೆಂದ ಸುಂದರಾಂಗಿ ಸುಮಗಂಧಿ ಚಂದ್ರವದನೆ ಸುಂದರಾಂಗಿ ಸುಮಗಂಧಿ ಚಂದ್ರವದನೆ ನೊಂದುಕೊಳ್ಳುವುದೇಕೆಂದರಿಯನು ಸುಗುಣೆ ನೊಂದುಕೊಳ್ಳುವುದೇಕೆಂಬುದರಿಯ ಸುಗುಣೆ ನೊಂದುಕೊಳ್ಳುವುದೇಕೆಂದರಿಯನು ಸುಗುಣೆ ಓ ಚಂದ್ರವದನೆ ಕಂದಿಹೆಯಕಾನಂದದೊಳೆನ್ನನು ಕುಂದಾದುದು ನಲವಿಂದಲಿ ಸೂಚಿಸು ಕಂದಿಹೆಯೇಕಾನಂದದೊಳೆನ್ನಳು ಕುಂದಾದುದು ನಲವಿಂದಲಿ ಸೂಚಿಸು ಕುಂದಾದುದು ನಲವಿಂದಲಿ ಸೂಚಿಸು
ಸುಮಗಂಧಿ ಚಂದ್ರವದನೇ. ಭಯಭೀತರಾಗಬೇಡ ಓ ಸುಂದರಿ, ಓ ಸುಮಗಂಧಿನಿ. ನಿನ್ನನ್ನು ನೋಡಿದ ಕ್ಷಣವೇ ನಾನೇನಾಗಿದ್ದೇನೆ ನನಗೊಂದು ಅರ್ಥವಾಗುವುದಿಲ್ಲ. ಏನು ಚಂದವೇ, ಏನಂದ, ಹಾವ ಭಾವ ಬೆಡಗು ಭಿನ್ನಾಣ ಒನಪು ವಯ್ಯಾರ ಅಷ್ಟಿಷ್ಟಲ್ಲ ಹೇಳುದು. ಹೆಣ್ಣೆ, ಒಮ್ಮಿಂದೊಮ್ಮೆಲೆ ಬಂದವಳು ನನ್ನ ಪದಕ್ಕಾನುತಳಾಗಿರುವೆ. ಯಾವ ಭಯವೂ ಬೇಡ. ನನ್ನಿಂದ ಏನಾದರೂ ಅನ್ಯಾಯವಾಗ್ತದೋ ಹೀಗೆ ನೀನು ನಡೆಸದಿರು. ನಿನ್ನ ವಿಚಾರವಾಗಿ ಕೇಳಿ ತಿಳಿಯಬೇಕೆನ್ನುವ ಆಸೆ ನನಗೆ. ಯಾರು ನೀನು? ನಿನ್ನನ್ನು ಬರೆದಂತಹ ಮಹಾತ್ಮ ಪಿತೃಗಳು ಯಾರು? ನಿನ್ನ ಊರು ಯಾವುದು? ನಿನ್ನ ಹೆಸರೇನು ಹೇಳುವೆ ನನ್ನಲ್ಲಿ? ನಿನ್ನ ಸಮಾನ ಯಾರಿಗರಯ್ಯ, ನಿನ್ನ ಸಮಾನ ಯಾರಿಗರಯ್ಯ ಎನ್ನ, ನಿನ್ನ ಸಮಾನ ಯಾರಿಗರಯ್ಯ ಎನ್ನ, ಎನ್ನ ಬಣ್ಣ ಬಡಿಸದಿರು ಸದ್ಗುಣ ಪೂರ್ಣ, ಎನ್ನ ಬಣ್ಣ ಬಡಿಸದಿರು ಸದ್ಗುಣ ಪೂರ್ಣ, ಎನ್ನ ಬಣ್ಣ ಬಡಿಸದಿರು ಸದ್ಗುಣ ಪೂರ್ಣ. ನಿರ್ಣಯ ತಿಳುಗುವೆ ಭೂದೇವಿ ನಾನು, ನಿರ್ಣಯ ತಿಳುಗುವೆ ಭೂದೇವಿ ನಾನು, ಭೂದೇವಿ ನಾನು, ಭೂದೇವಿ ನಾನು. ಎಣ್ಣಲಾಗದು ಸುಮ್ಮಗಿನಿತು ದ್ರೋಹವನು, ಎಣ್ಣಲಾಗದು ಸುಮ್ಮಗಿನಿತು ದ್ರೋಗವನು, ಭೂದೇವಿ ನಾನು. ಎಣ್ಣಲಾಗದು ಸುಮ್ಮಗಿನಿತು ದ್ರೋಗವನು, ನಿರ್ಣಯ ತಿಳುಗುವೆ ಭೂದೇವಿ ನಾನು, ಎಣ್ಣಲಾಗದು ಸುಮ್ಮಗಿನಿತು ದ್ರೋಗವನು, ಎಣ್ಣಲಾಗದು ಸುಮ್ಮಗಿನಿತು ದ್ರೋಹವನು. ಯಾರು ನೀನು? ಒಮ್ಮಿಂದೊಮ್ಮೆಲೆ ಈ ರೀತಿಯಾಗಿ ನೀನು ಆರ್ಭಟಿಸುತ್ತ ನನ್ನ ಪರಿಚಯವನ್ನು ಕೇಳೋದಕ್ಕೆ ಮುಂದಾಗುತ್ತಾ ಇದ್ಯಾ? ಹೆದರಿಕೆ ಆಯ್ತಾ? ನಿನ್ನನ್ನು ಕಂಡಾಗ ನನಗೆ ಒಮ್ಮೆಲೆ ಭಯವಾಯಿತು. ನಿನ್ನನ್ನು ನೋಡಿದ್ರೆ ಯಾರು ಭಯಪಡಲೇಬೇಕು. ಆಕೃತಿಯಿಂದಲಾಗಿ ಮತ್ತೊಬ್ಬರನ್ನು ಅಳತೆ ಮಾಡುವುದಲ್ಲ, ನಮ್ಮ ಮನಸ್ಸೇನು ಹೌದೇ ತಿಳಿಬೇಕು. ಆಕೃತಿಯಿಂದ ನೋಡ್ಲಿಕ್ಕೆ ಭಯಪಟ್ಟರು ಬಹುಶಃ ನಿನ್ನ ಮನಸ್ಸು ಒಳ್ಳೆಯದಾಗಿರ್ಬೇಕು ಅಂತ ಕಾಣುತ್ತದೆ. ಯಾಕೆ ಗೊತ್ತುಂಟಾ? ಕಂಡ ಕಂಡ ಕಾಮಿನಿಯರನ್ನು ಕಾಮಿಸುವ ನಾನಲ್ಲ ಅಲ್ವಾ? ಅಲ್ಲ, ನಿನ್ನನ್ನು ಕಂಡು ಯಾಕೋ ಒಂದು ತೆರನಾದಂತ ಪ್ರೇಮಾಂಕುರ ಮೂಡಿತು. ನಿನ್ನ ಪರಿಚಯವನ್ನು ಮಾಡಿಸಿಕೊಳ್ಬೇಕೆನ್ನುವಂತ ಆತುರ ಹೆಚ್ಚಾಯಿತು. ಆದ್ರಿಂದ ಯಾರು ಅಂತ ಕೇಳಿದೆ. ಪರಿಚಯವನ್ನು ಮಾಡಿಕೊಳ್ಳುವುದು ಅಪರಾಧವಲ್ಲ ಅಲ್ಲ. ಆದ್ರೆ ನಾನು ಎಲ್ಲವರ ಹಾಗಲ್ಲ. ನಾನ್ಯಾರು? ನಾನು ನಿನ್ನ ತಾಯಿ. ಇವಳೆ ನನ್ನ ತಾಯಿ ನನ್ನ ಮನೆಯಲ್ಲಿದ್ದಾಳೆ. ಮತ್ತೆ ನೀನೆಲ್ಲಿ ತಾಯಿ ನನಗೆ? ನಿನ್ನ ತಾಯಿ ಅಂತ ಹೇಳಿ ನಿನ್ನ ಹಡದಾಕೆ ನಾನಲ್ಲ. ಮತ್ತೆ ಆದ್ರೆ ನಿನ್ನ ಹೊತ್ತಾಕೆ ನಾನು. ನನಗೆ ಅರ್ಥ ಆಗ್ಲಿಲ್ಲ ನಿನ್ನ ಮಾತು. ಅರ್ಥ ಆಗ್ಲಿಲ್ಲ. ನಾನಿರುವುದು ಬೇರೆ ಜಾಗದಲ್ಲಿ, ನೀನಿರುವುದು ಬೇರೆ. ಹೌದು. ನನ್ನನ್ನು ಹೊತ್ತಿರ ನೀನು ಬದುಕ್ತೀಯ? ಹಾಗಲ್ಲ. ಇನ್ನೇನು? ನಿನಗೆ ನಾನು ಯಾರು ಅನ್ನುವಂತ ವಿಷಯ ಚೆನ್ನಾಗಿ ತಿಳಿಯಬೇಕು ಅಂತ ಆದ್ರೆ ಹೇಳ್ತೇನೆ. ಹರಿಯ ಹೆಂಡತಿ ಭೂದೇವಿ ನಾನು.
ಅರಸಿ ಮೂಗಿ ಹಿಡಿದು ಹೇಳಿದ್ರೆ ಮುಖ ಬರ್ತಾನೆ. ಯಾಕೆ ಇರಬೇಕು ಬಾ. ನಾನು ಬರ್ತೀಯ ಇಲ್ವಾ? ಬರ್ತೀಯ ಇಲ್ವಾ? ಬರುವುದಿಲ್ಲ, ಬೇಡ, ನನ್ನನ್ನು ಕೆಳಗೆ ಹೇಳ್ತೇನೆ. ಕೈ ಹಾಕ್ತೇನೆ ಬಾ. ಬೇಡ. ಬಾಬಾರೆ 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 ಬಾರೆ ಬಾಬಾರೆ 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 ಇನ್ನೇನು ಮಾಡ್ಲಿ, ಇವನಿಂದ ತಪ್ಪಿಸಿಕೊಳ್ಳಬೇಕು. ಅಗೋ ಗೋವುಗಳ ಸಾಲು ಕಾಣ್ತಾ ಇದೆ, ಹೋಗಿ ಎಲ್ಲರಿಗೆ ಕೊಡ್ತೇನೆ. ಒಂದು ಗೋಮಂದೆಯನ್ನು ಸರಿಕೊಂಡಿದ್ದಾಳೆ. ಕಂಡಲ್ಲಿ ಗೋವುಗಳ ತಲೆಯನ್ನು ತುಂಡರಿಸ್ತಾ ಇಲ್ಲಿಗೆ ಹೋದ್ರು ಇದಕ್ಕೆ ಮುಂದೆ ಬರ್ತಾ ಇದ್ದಾನೆ. ಇನ್ನೇನು ಮಾಡ್ಲಿ, ನಾನು ಇನ್ನೆಲ್ಲಿಗೆ ಹೋಗ್ಲಿ? ಋಷಿಗಳ ಸಡೆ ಗಡನ ಕಾಣ್ತಾ ಇದೆ, ಅಲ್ಲಿಗೆ ಹೋಗ್ತೇನೆ. ಇದ್ದಕ್ಕಿದ್ದಂತೆ ಗೋವುಗಳನ್ನು ತಡೆದ್ರೆ ಋಷಿಗಣನವನ್ನು ಸೇರಿಕೊಂಡಿದ್ದಾಳ. ಗಡ್ಡ ಬಿಟ್ಟ ಕೊಟ್ಟು ಸನ್ಯಾಸಿಗಳನ್ನು ನಾನು ಎಲ್ಲಿಗೆ ಹೋಗ್ಲಿ? ಇದೈತೆ ನನ್ನ ಬೆನ್ನು ಬಿಡುವುದಿಲ್ಲ. ನಾನು ಇನ್ನೆಲ್ಲಿಗೆ ಹೋಗಲಿ? ಯಾರ ಮನೆ ಸೇರಲಿ? ಹಾಗಾದ್ರೆ ನನಗೆ ಇನ್ನು ಉಳಿದಿರುವಂತದ್ದು ಒಂದೇ ಒಂದು. ಇನ್ನ್ಯಾನ್ಯಸಗುಬಿ ಹರಿಯೇ ಶ್ರೀ ಗರಿಯೇಗೆ ಹರಿಯೇಗೆ ಹರಿಯೇ ಇನ್ನೇನೆಸಗುವೆ ಮರತೆಯ ಎನ್ನನು ಬಹುಬರಿ ಹರಿಯೇ ಹರಿಯೇ ಇನ್ನೇನೆಸಗುವೆ ಮರತೆಯ ಎನ್ನನು ಬಹುಬರಿ ದುರುಳನು ಬೋಧಿಪನಿ ಬಗೆ ಪರಿಹರಿಸಯ್ಯನು ದುರುಳನು ಬಾಧಿಪ ಈ ದುರುಳನು ಬಾಧಿಪ ಈ ದುರುಳನು ಬಾಧಿಪ ದುರುಳನು ಬಾಧಿಪನಿ ಬಗೆ ಪರಿಹರಿಸಯ್ಯನುತ ದುರುಳನು ಬಾಧಿಪನಿ ಬಗೆ ಪರಿಹರಿಸಯ್ಯನುತ ನೋಡಿದ್ದೆ ಹರಿ, ಈ ದುರುಳನನ್ನು ಈ ರೀತಿಯಾಗಿ ಬಾಧಿಸ್ತಾ ಇದ್ದಾನೆ. ಇವನ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗದೆ ಹೋಯಿತು. ಹರಿಯೇ, ನೀನು ನನ್ನನ್ನು ಸಂರಕ್ಷಣೆ ಮಾಡದೆ ಉಳಿದೆಯಾ? ನನಗೆ ನೀನಲ್ಲದೆ ನನ್ಯಾರ್ಯಾರು ಇಲ್ಲ. ನನ್ನ ಸಂಪೂರ್ಣವಾದಂತಹ ಹೊಣೆಗಾರಿಕೆ ನಿನ್ನದ್ದೇ. ದೇವರೇ, ನೀನಲ್ಲದೆ ನನ್ನನ್ನು ರಕ್ಷಿಸುವವರು ಮತ್ತಾರು ಇಲ್ಲ. ಹಾಗಾದ್ರೆ ಇನ್ನೇನು ಮಾಡ್ಲಿ? ಸರಿ, ಇವನಿಂದ ನಾನು ತಪ್ಪಿಸಿಕೊಳ್ಳಬೇಕು ಅಂತಾದ್ರೆ ಹರಿಯನ್ನು ಸ್ಮರಿಸಿದ್ದೇನೆ. ನೇರ ಇನ್ನು ರಸತಲವನ್ನು ಸೇರಿಕೊಳ್ಳುತ್ತೇನೆ. ಆಶ್ಚರ್ಯವಿದು. ಹಲವಾರು ಕಡೆಯಲ್ಲಿ ಹೋಗಿ ಜೀವ ಉಳಿಸಿಕೊಳ್ಳಲಾಗದಂತಹ ರಸತಲವನ್ನು ಸೇರಿಕೊಂಡಿದ್ದಾಳೆ. ಕೈಯ ಕೂರಸೆಯಿಂದ ನೆಲವನ್ನು ಬಡೆದು ಅಗಲಿಸಿ